ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸೆಕೆಂಡ್ ಡೇ ಗ್ರೂಪ್ ಟೂರ್ದು ದ ಥರ್ಡ್ ವ್ಲಾಗ್ ಆಗ್ತಿದೆ. ಸೊ ಒಂದೇದ್ರಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಪಾರ್ಟಿಷನ್ ಮಾಡ್ತೀನಿ. ಸೊ ಸೆಕೆಂಡ್ ಡೇ ಬೋಟ್ ರೈಡ್ ಎಲ್ಲ ಮುಗಿಸ್ಕೊಂಡಿರೋದು ಲಾಸ್ಟ್ ವ್ಲಾಗಲ್ಲೇ ನೋಡಿದ್ರಿ. ಬೋಟ್ ರೈಡ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸೀದಾ ಹೊನ್ನಾವರಗೆ ಬಂದ್ವಿ ಕುಮಟಾ ಹೋಮ್ ಸ್ಟೇಯಿಂದ. ಸೊ ಇಲ್ಲಿ ರಾಮತೀರ್ಥ ಟೆಂಪಲ್ ಅಂತ, ಇದು ಹಳೇ ರಾಮಂದು ಸೀತೆ ಆವಾಗಿಂದ ಒಂದು ಹಿಸ್ಟ್ರಿ ಇದೆ ಇದರಲ್ಲಿ. ಸೊ ರಾಮತೀರ್ಥ ಟೆಂಪಲ್ ಹಿಸ್ಟ್ರಿ ನೀವು ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ. ಅಲ್ಲಿ ಕಲ್ಯಾಣಿ ಥರ ನೀರೆಲ್ಲ ಬರ್ತಿರುತ್ತೆ, ಪಕ್ಕದಲ್ಲೇ ಒಂದು ಆಶ್ರಮ ದೇವಸ್ಥಾನ ಕೂಡ ಇದೆ. ಫ್ರೆಂಡ್ಸ್, ಇಲ್ಲಿ ರಾಮತೀರ್ಥ ಹತ್ರ ಬಂದ್ವಿ. ಹೊನ್ನಾವರದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ನೋಡ್ತಾರೆ. ಸೊ ಇದಾದಮೇಲೆ ಮಂಗ್ರೂ ಫಾರೆಸ್ಟು, ಎಕೋ ಬೀಚು, ಊಟ, ಇದಿಷ್ಟು. ಇಲ್ಲೊಂದೇನೋ ಕೆಳಗೆ ಸ್ವಲ್ಪ ಸ್ಟೆಪ್ಸ್ ಇದೆ, ಇಲ್ಲೊಂದು ದೇವಸ್ಥಾನ ಇದೆ. ಸೊ ನೋಡಿಕೊಂಡು ಇಲ್ಲಿಂದ ಮಂಗ್ರೂ ಫಾರೆಸ್ಟು, ಎಕೋ ಬೀಚು, ರಾಮಂದು. ಸೊ ಜಸ್ಟ್ ನಾವು ರಾಮತೀರ್ಥಕ್ಕೆ ಬಂದ್ವಿ. ಇನ್ನೊಂದು 4-5 ಪ್ಲೇಸ್ ಇದೆ ಮುಗಿಸ್ಕೊಂಡು ಇವತ್ತು ನೈಟ್ ಎಲ್ಲ ಟ್ರಾವೆಲ್ ಇರುತ್ತೆ. ಅದಕ್ಕೂ ಹೆಚ್ಚಾಗಿ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳೋದು ಡ್ರೈವ್ ಮಾಡ್ತಾರಲ್ಲ. ಸೊ ಹೊಸ ಅಣ್ಣ ನಮಗೂ ಪರಿಚಯ ಆಗಿದ್ದಾರೆ, ರಾಜು ಅಣ್ಣ ಅಂತ. ಸೊ ಗಾಡಿ ಮಾತ್ರ ಚೆನ್ನಾಗಿ ಓಡಿಸಿದ್ರು ಇವರು ಕೂಡ. ಇವರಿಬ್ಬರು ಡ್ರೈವಿಂಗ್ ಫುಲ್ ಎಕ್ಸ್ಪರ್ಟ್ಸು. ಸೊ ಇವ್ರು ಟಿ ಟಿದಲ್ಲೇ ಗೊತ್ತಾಯ್ತು ನನಗೆ, ಅವತ್ತೇ ಹೇಳಿದ್ದೆ. ಆ್ಯಂಡ್ ಇವರು ಇಷ್ಟು ದೊಡ್ಡ ಬಸ್ನು ಚೆನ್ನಾಗಿ ಓಡಿಸಿದ್ರು. ಮೇಯ್ನ್ ಪಿಕಪ್ ಮಾಡಿದ್ರು ಟೈಮು, ಅದು ನನಗೆ ಇಷ್ಟ ಆಯಿತು. ಆಮೇಲೆ ಹೇಳಿದ್ನಲ್ಲ, ಎಲ್ಲೂ ಏನೂ ಮಿಸ್ಟೇಕ್ಸ್ ಇಲ್ಲ ಅವ್ರದ್ದು ಡ್ರೈವಿಂಗು. ಸೊ ನಮ್ಮ ಕಡೆಯಿಂದ ಇಬ್ರಿಗೂ ಒಂದು ಸ್ಮಾಲ್ ಗಿಫ್ಟು, ನೆನಪಿಗಷ್ಟೇ. ಇದನ್ನು ನೋಡಿದಾಗೆಲ್ಲ ಇಲ್ಲ ನಮ್ಮ ಪ್ರವಾಸ ಜೊತೆ ಇವ್ರ ಜೊತೆ ಹೋಗಿದ್ವಲ್ಲ ಅನ್ನೋದು ಒಂದು ಅವ್ರಿಗೆ ಮೆಮೊರಿ ಇರಬೇಕು. ಹಾಗಾಗಿ ಒಂದು ಚಿಕ್ಕ ಗಿಫ್ಟ್ ಕೊಡ್ತಾಯಿದ್ದೀನಿ ಇಬ್ಬರಿಗೂ. ತಗೊಳ್ಳಿ ತಮ್ಮ, ತಗೊಳ್ಳಿ ಅಣ್ಣ. ಫಸ್ಟ್ ಟೈಮು ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ದೀರಲ್ಲ, ಏನು ಒಪಿನಿಯನ್ ಇದೆ? ನಾವು ಹೆಂಗೆ ಆರ್ಗನೈಸ್ ಮಾಡ್ತೀವಿ, ನಿಮ್ಮ ಜೊತೆ ಹೆಂಗಿದ್ವಿ? ಏನಾದರೂ 1-2 ಮಾತುಗಳಲ್ಲಿ. ಮೇಡಮ್, ಇಷ್ಟು ಪ್ಯಾಕೇಜ್ ಮಾಡಿದ್ದೀವಿ, ಬಟ್ ಈ ಥರ ನಮಗೆ ಸಪೋರ್ಟ್ ಮಾಡೋಕೆ ನಮಗೆಲ್ಲ ಥರದ್ದು ನೋಡಿಕೊಂಡು ಕಸ್ಟಮರ್ನ ಅಷ್ಟೇ ಎಂಜಾಯ್ ಮಾಡಿದ್ದೀರಾ. ಬಟ್ ನೋಡಿದ್ವಲ್ಲ ನಾವೇ ಡೈರೆಕ್ಟಾಗಿ, ತುಂಬ ಚೆನ್ನಾಗಿತ್ತು ಮೇಡಮ್. ನಿಮ್ಮ ಪ್ಯಾಕೇಜ್ ಚೆನ್ನಾಗಿದೆ. ನೀವು ಎಷ್ಟೊಂದು ಕಡೆ ಹೋಗಿರ್ತೀರಲ್ವ ಈ ಥರ ಟ್ರಾವೆಲ್ ಏಜೆಂಟ್, ಅವ್ರ ಕಡೆನೂ ಹೋಗಿದ್ದೀರಾ? ಹೋಗಿದ್ದೀವಿ. ಸೊ ನಿಮಗೆ ಅಂದರೆ ನೀವು ಪ್ರಾಂಪ್ಟಾಗಿ ಹೇಳಿ, ಯಾರ್ದು ನಿಮ್ಗೆ ಇಷ್ಟರಲ್ಲಿ ಯಾರ್ದು ಚೆನ್ನಾಗಿದೆ? ನಮ್ಮ ಪ್ರವಾಸ ಇದಿಲ್ಲ, ಮಸ್ತ್ ಇದೆ, ಚೆನ್ನಾಗಿದೆ. ಅಂದರೆ ನೀವು ಪ್ರಾಬ್ಲಮ್ ಏನಿಲ್ಲ, ಮಸ್ತ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ರು, ಎಲ್ಲದೂ ಚೆನ್ನಾಗಿದೆ. ಸೊ ಅಂದರೆ ಆ್ಯಕ್ಚುಲಿ ನಾವು ಯಶೋರ್ ಮಾತ್ರ ಬರ್ತಾರೆ ಅಂತ ನಮ್ಗೆ ಐಡಿಯಾನೇ ಇರಲಿಲ್ಲ, ರಾಜೋಣ ಬರ್ತಾರೆ ಅಂತ. ಸೊ ಬಂದಮೇಲೆ ಇವರು ಅಷ್ಟು ನಮ್ಮ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆದರು. ನಾವೆಲ್ಲ ಸ್ವಲ್ಪ ಜೋಕೆಲ್ಲ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡಿದ್ವಿ. ಚೆನ್ನಾಗಿತ್ತು ನಿಜವಾಗ್ಲೂ. ಇವತ್ತು ಟ್ರಿಪ್ ಆಗೋಗ್ತಿದೆ ಅಂತ ಬೇಜಾರು ಕೂಡ ಆಗ್ತಿದೆ. ಹಂಗೆ ನೆಕ್ಸ್ಟ್ ಬರ್ತಾರೆ ಇವರೇ. ಸೊ ನೆಕ್ಸ್ಟ್ ನಾವು ಟ್ರಾವೆಲ್ ಮಾಡೋಣ ಇವ್ರ ಜೊತೆಗೆ. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಏನೋ ಒಂಥರ ಅಣ್ಣ ತಮ್ಮ ಬಾಂಧವ್ಯ ಅನ್ನೋ ಥರನೇ ಅನಿಸುತ್ತೆ ನಿಜವಾಗ್ಲೂ. ಒಂದೊಂದು ಸತಿ ಒಂದೊಂದು ಟ್ರಿಪ್ಪು ಮುಗಿಯೋವಾಗ ತುಂಬ ಬೇಜಾರಾಗುತ್ತೆ. ಹೋಗೋವಾಗ ಅಷ್ಟೇ ಟೆನ್ಷನ್ ಇರುತ್ತೆ, ಬಟ್ ಬರೋವಾಗ ಅಷ್ಟೇ ಬೇಜಾರಾಗ್ತಾ ಇರುತ್ತೆ. ಮುಗೀತಲ್ಲ ಇವತ್ತು ಎಲ್ಲರ ಜೊತೆ, ಮೋರೋವರ್ ಕಸ್ಟಮರ್ಸ್ ಜೊತೆ ಎಂಜಾಯ್ ಮಾಡ್ತೀವಿ, ಟ್ರಿಪ್ನ ಎಂಜಾಯ್ ಮಾಡ್ತೀವಿ. ಸೊ ಪ್ರತಿಯೊಂದು ಅಪ್ಸ್ ಆ್ಯಂಡ್ ಡೌನ್ಸು ನೋಡಿದಾಗ ಈ ಥರ ಎಲ್ಲ ಆಗೋದ್ಮೇಲೆ ಒಂಥರ ಬೇಜಾರಾಗೋಗುತ್ತೆ. ಇನ್ನು ಇವಾಗ ಸೀದಾ ಇದಕ್ಕೆ ಮಂಗ್ರೂ ಫಾರೆಸ್ಟಿಗೆ ಹೋಗ್ತಾಯಿದ್ದೀವಿ. ನಮ್ಮ ಓಪನ್ ಮಾಡುವಂತ ಕೂಡ ನಡಿ ಅಲ್ಲಿ ತಗಿರೋದು. ಹೋಗ್ತಾರು.
ನಿನ್ನೆ ಬೀಚ್ ಹೋಮ್ ಸ್ಟೇ ಹತ್ರ ಗೇಮ್ಸ್ ಆಡಿಸಿದ್ವಿ, ಒಂದೇ ಒಂದು ಗೇಮ್ಸ್ ಆಡಿಸಿದ್ದಕ್ಕಾಯಿತು, ಲೇಟ್ ಆಯಿತು. ಸೊ ಅದರಲ್ಲಿ ಮಂಕ್ರಿಲಿ ಬಾಟಲ್ ಎಸಿಬೇಕಿತ್ತು. ಸೊ ಅದರಲ್ಲಿ ಸೆಮಿಫೈನಲ್ಸಿಗೆ ಸೆಲೆಕ್ಟ್ ಆಗಿ ಫೈನಲ್ಸಿಗೆ ಸೆಲೆಕ್ಟ್ ಆಗಿ ಒಬ್ಬರೊಬ್ರು ವಿನ್ ಆಗಿದ್ದಾರೆ. ಸೊ ಕಂಗ್ರ್ಯಾಟ್ಸ್ ಮ್ಯಾಮ್ ನಮ್ಮ ಕಡೆಯಿಂದ. ಗಿಫ್ಟು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ನೆನಪಿಗೆ. ಸೊ ಗೇಮ್ಸ್ ಆಡಿಸಿದ್ವಲ್ಲ, ಅದರಲ್ಲಿ ವಿನ್ ಆಗಿದ್ದಾರೆ ಅಂತ ಹೇಳಿದೆ ನಾನು. ಸೊ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದಾಯಿತು. ಸೊ ನಮ್ಮ ನೆನಪಿಗೂ ಇರುತ್ತೆ, ಅವ್ರಿಗೊಂದು ಖುಷಿ ಅನ್ನೋದಿರುತ್ತೆ, ನಾನು ಗೇಮಲ್ಲಿ ವಿನ್ ಆಗಿದ್ದೀನಿ, ಒಂದೊಂದು ಚಿಕ್ಕದೋ ದೊಡ್ಡದೋ ಗಿಫ್ಟು. ಸೊ ನಮ್ಮ ನೆನಪಿಗೆ ಇರುತ್ತೆ, ಅದು ನೋಡಿದಾಗೆಲ್ಲ ನಮ್ಮ ಪ್ರವಾಸ ಜೊತೆ ನಾವು ಟ್ರಾವೆಲ್ ಮಾಡಿದ್ವಿ ಅಂತಲೇ ಅನಿಸ್ತಾ ಇರುತ್ತೆ, ಅಷ್ಟೇನೇನಿಲ್ಲ. ಇನ್ನು ಮ್ಯಾಂಗ್ರೋವ್ ಫಾರೆಸ್ಟ್ ಮುಗಿಸ್ಕೊಂಡು ಆಪೋಸಿಟೇ ಎಕೋ ಬೀಚ್ ಇದೆ, ಅದನ್ನು ಕೂಡ ನೋಡಿಕೊಂಡು ನೆಕ್ಸ್ಟ್ ಸೀದಾ ಇಲ್ಲಿ ಇಡುಗುಂಜಿ ಟೆಂಪಲ್ಗೆ ಬಂದ್ವಿ. ಸೊ ದರ್ಶನಕ್ಕೆಲ್ಲ ಹೋಗಿದ್ದೆ, ನಾನು ಹೋಗೋವಾಗಿದ್ದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆಚೆನೇ ಶಾಪಿಂಗ್ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಏನಾದರೂ ಆಟ ಸಾಮಾನು ತೊಗೊಳ್ತಿದ್ದೆ. ಸೊ ಅಲ್ಲಿ ಶಾಪಿಂಗ್ಸ್ ಎಲ್ಲ ನೋಡಿಕೊಂಡು ತಿರುಗಾಡ್ಕೊಂಡು ಅಲ್ಲೇ ಇದ್ದೆ ನಾನು. ಇನ್ನು ಈ ಥರದೊಂದು ಬಸ್ದು ವೀಡಿಯೋ ಒಂದು ಶೂಟ್ ಮಾಡಿಸಿದ್ದೆ ನಾನು, ಫೋನ್ ಕೊಟ್ಬಿಟ್ಟು ಬೇರೆಯವ್ರಿಗೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿದಾಗ. ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತೀನಿ ಹೆಂಗೆ ವೀಡಿಯೋಸ್ ಮಾಡ್ಕೋಬೋದು ಅಂತ. ಸೊ ಆನ್ ದ ವೇ ಆ ಟ್ರಿಪ್ಸ್ನೂ ಆರ್ಗನೈಸ್ ಮಾಡಿಕೊಂಡು, ಸೊ ನಮ್ಮ ವೀಡಿಯೋಸು ಮತ್ತು ನಮ್ಮ ನೆನಪಿಗೂ ಇರಬೇಕಲ್ಲ ಪ್ರತಿಯೊಂದು. ಸೊ ನನಗೆ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಟಿ ಟಿ ಆಗಿರ್ಬೋದು, ಬಸ್ ಆಗಿರ್ಬೋದು, ಸಖತ್ತು ಕ್ರೇಜ್ ನನಗೆ. ಸೊ ಹಂಗಾಗಿ ಈ ಥರದ್ದೊಂದು ವೀಡಿಯೋ ಮಾಡಿಸೋಣ ಅಂದ್ಬಿಟ್ಟೆ ಮಾಡಿಸಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಶಾರ್ಟ್ಸು ರೀಲ್ಸು ಎಲ್ಲ ನಾನು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಹಾಕ್ತಾಯಿರ್ತೀನಿ. ರೀಲ್ಸ್ ನಮ್ಮ ಪ್ರವಾಸ ಅಂತ ಇದೆ, ಫಾಲೋ ಮಾಡಿ, ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ. ಹಾಗೆ ನನ್ನ ಪರ್ಸ್ನಲ್ದು ಇದೆ ಇನ್ಸ್ಟಾಗ್ರಾಮ್ ನಯನಾರ್ ಅಂತ, ಅದಕ್ಕೂ ಫಾಲೋ ಮಾಡಿ ಸಿಗುತ್ತೆ. ಈಗ ಸೀದಾ ನಾವು ಕಾಫಿ ಟೀ ಕುಡಿಯೋಣ ಅಂದ್ಬಿಟ್ಟು ಮುರುಡೇಶ್ವರಕ್ಕೆ ಆಲ್ರೆಡಿ ಬಂದಿದ್ದೀವಿ. ಇಲ್ಲಿ ಕಾಫಿ ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ವಿ. ಸೊ ಕಾಫಿ ಟೀ ಕುಡಿದ್ಬಿಟ್ಟು ಮತ್ತೆ ಮುರುಡೇಶ್ವರ ದರ್ಶನ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕೆಲವರು ಕಾಫಿ ಟೀ, ಲೆಮನ್ ಟೀ ಈ ಥರದ್ದೆಲ್ಲ ಆಪ್ಷನ್ಸ್ ಕೇಳ್ತಿರ್ತಾರೆ. ಸೊ ಅದು ಅವ್ರಿಗೆಲ್ಲ ಕೊಡಿಸ್ಬಿಟ್ಟು ನಾವು ಕುಡಿದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಯಿತು ಟೀ ಕುಡ್ದಿದ್ದಕ್ಕೆ. ಇನ್ನು ಸೀದಾ ನಾವು ಈಗ ಮುರುಡೇಶ್ವರ್ಗೆ ಹೋದ್ವಿ. ಕಾಣಿಸ್ತಿದೆಯಲ್ಲ ಗೋಪುರ, ಸಖತ್ತಾಗಿತ್ತು ಮಾತ್ರ. ಏನಂದರೆ 6, 7 ಆ ಟೈಮ್ಗೆ ಹೋಗಬೇಕು, ಆವಾಗ ನಾವು ಡೇ ಜೊತೆಗೆ ಲೈಟಿಂಗ್ಸ್ನೂ ಕೂಡ ನೋಡ್ತೀವಿ ರಾತ್ರಿ ಟೈಮು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆವಾಗ. ಇನ್ನು ಮುರುಡೇಶ್ವರದಲ್ಲಿ ಸ್ವಲ್ಪ ಆಚೆ ಕಡೆ ನಿಂತ್ಕೊಂಡು ಫೋಟೋಶೂಟು, ವೀಡಿಯೋ ಶೂಟ್ಸ್ ಇದೆಲ್ಲ ಮಾಡ್ಕೊಳ್ತಿದ್ದೆ. ಸೊ ಕತ್ಲಾದಂಗೆ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬರ್ತಿದೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತು ಶಾಪಿಂಗ್ ಅಂತ ಫ್ರೀ ಕೊಟ್ಟಿದ್ದೆ. ಇದೆಲ್ಲ ಆದಮೇಲೆ ಮುರುಡೇಶ್ವರದಲ್ಲೇ ಊಟ ಮಾಡಿಕೊಂಡು ಇನ್ನು ಹೊರಟ್ವಿ. ಇದಿಷ್ಟು ಆಯಿತು. ಆಮೇಲೆ ನೋಡಿ ಬೆಳಗ್ಗೆ ವ್ಯೂ ಹೇಗೆ ಕಾಣಿಸ್ತಿದೆ ಅಂತ. ನಾನು ನೈಟೆಲ್ಲ ಸ್ವಲ್ಪ ಶೂಟ್ ಮಾಡ್ಕೊಳ್ಳಿಲ್ಲ, ಫುಲ್ಲು ಸ್ವಲ್ಪ ಆ್ಯಕ್ಚುಲಿ ನೈಟ್ ಕೂಡ ನಾನು ಮಲಗಿರಲಿಲ್ಲ, ಒಂದು 2 hours ಮಲಗಿದ್ದು ಹೆಚ್ಚು.
ನೋಡ್ಕೋಬೇಕಲ್ವ, ಹಾಗಾಗಿ ಇನ್ನು ಸನ್ರೈಸ್ ಕೂಡ ಆಗ್ತಿದೆ. ಸ್ವಲ್ಪ ಲೇಟಾಗೆ ಬಂದ್ವಿ, ಬ್ರೇಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಆಯಿತು. ಆ್ಯಕ್ಚುಲಿ ಇಷ್ಟೊತ್ತಿಗೆ ಬ್ಯಾಂಗ್ಳೂರಲ್ಲಿ ಇರಬೇಕಿತ್ತು ಅನ್ನೋದು ನಮ್ಮದು, ಬಟ್ ಬಸ್ ಅಲ್ವಾ ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ ಇದ್ದರು, ಸೊ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸನ್ರೈಸ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ಇಲ್ಲಿ ತಿಪ್ಟೂರ್ ಹತ್ರ KTC ಹೋಟ್ಲಲ್ಲಿ ನಿಲ್ಲಿಸ್ಬಿಟ್ಟು ತಿಂಡಿಗೆ ಅಂತ ನಿಲ್ಲಿಸಿದ್ವಿ ಇಲ್ಲಿ. ಸೊ ಇಲ್ಲಿ ಇಡ್ಲಿ ತಿನ್ಕೊಂಡು ಮತ್ತೆ ಹೊರಟ್ವಿ ಬ್ಯಾಕ್ ಟು ಬ್ಯಾಂಗ್ಳೂರು. ತುಂಬ ಟ್ರಾಫಿಕ್ ಇತ್ತು. ಸೊ ಹಾಯ್ ಗಾಯ್ಸ್, ಟೈಮ್ ಬಂದು ಆಲ್ಮೋಸ್ಟ್ ನಿಯರ್ 2 o'clock ಮಧ್ಯಾಹ್ನ ಆಗ್ತಿದೆ. ಸೊ ಇನ್ನು ಬೆಂಗಳೂರಲ್ಲೇ ಇದ್ದೀವಿ, ಟ್ರಾಫಿಕ್ ಬಿಟ್ಟು ಹೋಗಿಲ್ಲ. ಸೊ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ದೀವಿ ಟ್ರಿಪ್ನ. ಆ್ಯಕ್ಚುಲಿ ನಮ್ಮದು ಬೆಂಗಳೂರಿಗೆ 6:30, 7 ಆ ಟೈಮ್ಗೆ ಬರೋದಿತ್ತು. ಅಲ್ಲಿ 10:00 ಬಿಟ್ವಿ. ನಮಗೇನಂದರೆ ಅಂದ್ಕೊಂಡಿದ್ದು ನೈಟೆಲ್ಲ ಟ್ರಾವೆಲ್ ಮಾಡೋದು ಗೊತ್ತಾಗಬಾರ್ದು, ಸ್ಟ್ರೈನ್ ಆಗಬಾರ್ದು. ಜೊತೆಗೆ ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಸೇಫ್ಟಿ ಇರುತ್ತೆ. ಈಗ ಮಧ್ಯರಾತ್ರಿ 3-4 ಗಂಟೆ ಬಿಟ್ಟರೆ ಸೇಫ್ಟಿ ಇರಲ್ಲ, ಕೆಲವೊಂದು ಕಡೆ ಆಟೋಗಳು ಸಿಗೋಲ್ಲ ಹೋಗೋದಕ್ಕೆ. ಸೊ ಹಾಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಅಲ್ಲಿ ಹೋಗ್ತಾ ತುಂಬ ಬ್ರೇಕ್ಸ್ ಕೊಟ್ವಿ ಮತ್ತು ಮಧ್ಯಾಹ್ನ. ಸೊ ಮಧ್ಯೆ ವಾಶ್ರೂಮ್ಸ್ಗೆ ಮತ್ತು ಡ್ರೈವರ್ ಒಂದು ಸ್ವಲ್ಪ ಟೀ ಕುಡಿಯೋದಕ್ಕೆ ವಾಶ್ರೂಮ್ಸ್ಗೆ ಸ್ವಲ್ಪ ಜಾಸ್ತಿ ಬ್ರೇಕ್ಸ್ ಕೊಟ್ವಿ. ಅಷ್ಟು ಜನ, ಅದು ಅದಲ್ದಲೇ ವಯಸ್ಸಾದವರು ತುಂಬ ಜನ ಇದ್ದರು, ಸೀನಿಯರ್ ಸಿಟಿಸನ್ಸ್ ಇದ್ದರು. ಸೊ ಅವರು ಇಳಿಯೋದಕ್ಕೆ ಒಂದು 1/4 ಗಂಟೆ ಬೇಕು, ಹತ್ತೋದಕ್ಕೆ 1/4 ಗಂಟೆ ಬೇಕು. ಸೊ ಈ ಥರ ಮಧ್ಯದಲ್ಲಿ ಬ್ರೇಕ್ಸ್ ಜಾಸ್ತಿ ಆಗಿಬಿಟ್ಟು ಲೇಟ್ ಬಂದಂಗಾಯಿತು. ಮತ್ತು ಬೆಳಗ್ಗೆ ಅಲ್ಲಿ KTC ಅಂತ ಇದೆ ನಿಟ್ಟೂರ್ ಹತ್ರ, ಅಲ್ಲಿ ತಿಂಡಿ ಮಾಡಿಕೊಂಡು 7:00. ಸೊ ಈಗ ಅವ್ರನ್ನ ಡ್ರಾಪ್ ಮಾಡಿ, ಇಲ್ಲೊಂದು 4-5 ಸ್ಟಾಪ್ ಇತ್ತು ಆನ್ ದ ವೇನೆ, ಎಲ್ರಿಗೂ ಡ್ರಾಪ್ ಮಾಡಿ ಲಗೇಜೆಲ್ಲ ಇಳಿಸಿ ಹಿಂದೆದು. ಸೊ ಬಸ್ ಫುಲ್ಲು ಖಾಲಿಯಾಗಿದೆ, ಡ್ರೈವರು ನಾವೇ ಅಷ್ಟೇ. ಇನ್ನು ನಾವು ಕೂಡ ಈಗ ಮನೆಗೆ ಹೊರಟ್ವಿ. ಇಲ್ಲೇ ಎಲ್ಲಾದರೂ ಆನ್ ದ ವೇ ಊಟ ಮಾಡಿಕೊಂಡು ಮನೆಗೆ ಹೋಗೋದೆ. ಸೀರಿಯಸ್ಲಿ ಹೇಳಬೇಕು ಅಂದರೆ February 2nd 12:30ಗೆ ಎದ್ದಿರೋದು ನಾವೆಲ್ಲ. ಪಾಪ ಡ್ರೈವರ್ ನಮಗಿಂತ ಮುಂಚೆನೇ ಎದ್ದಿದ್ದಾರೆ. ಸೊ 12:30 ನಾನು ಎದ್ದಿರೋದು. 12:30ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವತ್ತಿನವರೆಗೂ ಈ ಇವತ್ತು February 4th ಮಧ್ಯಾಹ್ನ 2 ಗಂಟೆ ಆಗ್ತಿದೆ. ಎಷ್ಟು ಅವರ್ಸ್ ಆಗಿದೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 4 hours ಅಷ್ಟೇ ಮಲಗಿರೋದು. ಈ 3 ಡೇಸಲ್ಲಿ 4 hours ಅಷ್ಟೇ ಮಲಗಿರೋದು. ಮೊನ್ನೆ ನೈಟು 2 hours, ನೆನ್ನೆ ನೈಟು 2 hours ಅಷ್ಟೇ. ನೆನ್ನೆನೂ 2 hours ಬಸ್ಸಲ್ಲಿ ಕ್ಯಾಬಿನಲ್ಲೇ ಕೂತ್ಕೊಂಡಿದ್ವಿ. ಇಲ್ಲಿ ಯಾವುದೇ ಬಸ್ ತೊಗೊಳ್ಳಿ, 33 ಸೀಟರ್ ಬಸ್ ಆಗಿರ್ಬೋದು, 25 ಸೀಟರ್ ಆಗಿರ್ಬೋದು, ಇಲ್ಲ 50 ಸೀಟರ್ ಆಗಿರ್ಬೋದು, ಈ ಇದೇನಿದೆ ಲಾಸ್ಟು ಮತ್ತು ಇದು ತಾಕೆ ಹಾಕತ್ತೆ ಸರಿ ಅಂದ್ಬಿಟ್ಟು ಅವರು ಕೂತ್ಕೊಳ್ಳಿ ಅಂದ್ಬಿಟ್ಟು ಕ್ಯಾಬಿನಲ್ಲಿ ಕೂತಿದ್ದಾಯಿತು. ಆಲ್ಮೋಸ್ಟ್ ಕ್ಯಾಬಿನಲ್ಲೇ ಇದ್ದೆ ನಾನು, ವ್ಯೂ ನೋಡಿಕೊಂಡು ಕೂತ್ಕೊಳ್ಳಿ. ಫಸ್ಟು ನಮಗೆ ಕಸ್ಟಮರ್ಸು ಜನ ಇಂಪಾರ್ಟೆಂಟ್ ಅಂತ. ಸೊ ಇನ್ನು KSRTC ಬಸ್ಸಲ್ಲಿ ನೋಡಿದ್ರೆ ಅಂತೂ ಇನ್ನೂ ಅದು ಒಳ್ಳೆ ಕಲ್ ಥರನೇ ಇರುತ್ತೆ ಸೀಟ್ಸು. ಬಟ್ ಬಸ್ ಮಾತ್ರ ಅಲ್ಟಿ, ಆರ್ಮ್ ರೆಸ್ಟ್ ಇದೆ, ಮತ್ತು ಹಿಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಇದೆಲ್ಲ ಇದೆ. ಕವರ್ ಎಲ್ಲೂ ಏನೂ ಕಿತ್ತೋಗಿಲ್ಲ, ಸೀಟ್ಸ್ ಆಗಿರ್ಬೋದು. ಸೊ ನಾವು ಅಂಥದ್ದೇ ನೋಡೋದು. ಸೊ ಬಸ್ಸು ಒಂದು ಬೇರೆದಿತ್ತು, ಅದು ಲಾಸ್ಟ್ ಮೂಮೆಂಟ್ಗೆ ಕೈ ಕೊಡ್ತು ನಮಗೆ, ಅಂದರೆ ಹೀಟ್ ಆಗೋದು. ಈಗ ಆ ಥರ ಬಸ್ ತೊಗೊಂಡೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಅದೇ ಬಸ್ಸೇ ತರ್ಬೋದು, ಬಟ್ ಮಧ್ಯದಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಮತ್ತೆ ಎಲ್ಲಾದರೂ ಕೈ ಕೊಟ್ಟರೆ ಯಾರಿಗೆ ಲಾಸು? ಆಗ ನಮಗೆ ಲಾಸ್ ಆಗುತ್ತೆ. ಸೊ ಹಂಗಾಗಿ ಕೊನೆ ಟೈಮ್ಗೆ ಬಸ್ಸಸ್ ಎಲ್ಲ ಚೇಂಜ್ ಆಗುತ್ತೆ, ಬಟ್ ಅದೇ ಕಂಫರ್ಟೇ ನಾವು ಕೊಡ್ತೀವಿ. ಸೊ ಬಸ್ ಚೇಂಜ್ ಆಗಿದ್ದು ಇದಕ್ಕೆ ಕಂಫರ್ಟು ಚೇಂಜ್ ಆಗುತ್ತೆ ಅಂತ ಅಲ್ಲ. ಬಸ್ ಪ್ರಾಬ್ಲಮ್ ಇದ್ದರೆ ನಮಗೆ ಪೂರಾ ಎಂಟೈರ್ ಟ್ರಿಪ್ಪು ನಮಗೆ ಬಸ್ ಚೆನ್ನಾಗಿರಬೇಕು, ಎಲ್ಲೂ ಸ್ಟಾಪ್ ಆಗಬಾರ್ದು. ಸ್ಟಾಪ್ ಆದರೆ ನಮಗೆ ಲಾಸ್ ಆಗುತ್ತೆ, ಮತ್ತು ಅವ್ರು ನಮ್ಮನ್ನು ಬ್ಲೇಮ್ ಮಾಡ್ತಾರೆ. ಸೊ ಹಾಗಾಗಿ ಬಸ್ಸೊಂದು ಚೇಂಜ್ ಆಯಿತು. ಬಿಟ್ಟರೆ ಇನ್ನೇನು ಸೌಕರ್ಯತೆ ಇದೆ ಆ ಬಸ್ಸಲ್ಲಿ, ಇದೇ ಬಸ್ಸಲ್ಲಿ ಲೈಟಿಂಗ್ಸ್ ಆಗಿರ್ಬೋದು, ಸ್ಪೀಕರ್ಸ್ ಆಗಿರ್ಬೋದು, ಪುಷ್ ಬ್ಯಾಕ್ ಸೀಟ್ಸ್ ಇವೆಲ್ಲ, ಆರ್ಮ್ ರೆಸ್ಟ್ ಇದೆ, ಇಲ್ಲೆಲ್ಲ ಬಾಟಲ್ ಇಟ್ಕೊಳ್ಳೋಕ್ಕಿದೆ, ಕವರ್ಸ್ ಇದೆ, ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಸ್ಪೇಷಿಯಸ್ ಆಗಿದೆ ಓಡಾಡೋದಕ್ಕೆ. ಸಪ್ರೇಟ್ ಕ್ಯಾಬಿನ್ ಇದೆ, TV ಕೂಡ ಇದೆ, ಲೇಸರ್ ಲೈಟ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ಇರುತ್ತೆ. ನಾವು ಲಾಸ್ಟ್ ಮೊಮೆಂಟಲ್ಲಿ ಬೇರೆ ಗಾಡಿ ನಾವು ನೋಡಿದ ಗಾಡಿನೇ ಈಗ ಎಷ್ಟೊಂದು ಸಲ ಈಗ ಮನುಷ್ಯರಿಗೆ ತೊಗೊಳ್ಳಿ, ಎಲ್ಲಾದರೂ ಹೋಗಬೇಕು ಅಂತ ಅನ್ಕೋತೀವಿ, ಸಡನ್ನಾಗಿ ನಮಗೇನೋ ಒಂದು ಜ್ವರ ಬರುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಹಾಗೆ ವೆಹಿಕಲ್ಸ್ಗೂ ಕೂಡ ಸಡನ್ನಾಗಿ ಪ್ರಾಬ್ಲಮ್ ಆದಾಗ ಅದನ್ನು ತೊಗೊಂಡೋಗಿ ರಿಸ್ಕ್ ಮಾಡೋಕ್ಕಾಗಲ್ಲ. ಆದರೂ ರೀಪ್ಲೇಸ್ ಆಗಿ ನಾವು ಅದೇ ಕಂಫರ್ಟ್ ಇರೋದನ್ನೇ ನಾವು ನೋಡ್ತೀವಿ. ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ನೋಡ್ತೀವಿ ಎಷ್ಟು ಸಾಫ್ಟಾಗೇ ಇದೆ ಸೀಟ್ಗಳು, ಮೆತ್ತಗಿದೆ ನೋಡಿ, ಎಷ್ಟು ಅಗಲ ಇದೆ, ಪುಷ್ ಬ್ಯಾಕ್ಸ್ ಎಲ್ಲ ಇದೆ, ಈ ಸೀಟ್ಸ್ ಎಲ್ಲ ತುಂಬ ಹಿಂದೂ ಹೊರಟೋಗುತ್ತೆ. ಸೊ ಈಗ ಮನೆಗೆ ಹೊರಟಿದ್ದೀವಿ, ಇನ್ನೂ ಬೆಂಗಳೂರಲ್ಲೇ ಇದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಟ್ರಿಪ್ ಹೀಗಿತ್ತು, ಮುಗೀತು, ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಸೊ ಬರೀ ಟ್ರಿಪ್ಪಿಂದೇ ಅಲ್ಲ, ನನ್ನ ವ್ಲಾಗ್ಸ್ ಕೂಡ ಬರುತ್ತೆ, ಎರಡೂ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಗ್ರೂಪ್ ಟೂರಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.